ಎಲ್ಲೋ ಒಂದು ಕಡೆ ಪ್ರಕಾಶ್ ರೈ ಅವರ ತುಂಬ ಪ್ರೀತಿ ತವರೂರು, ಸಾಂಸ್ಕೃತಿಕ ನಗರಿ ಮೈಸೂರು, ಅಲ್ಲೇನಾದರೂ ಮಾಡ್ಬೋದಾ ಅನ್ನೋ ಥರದ ಕಾನ್ಸೆಪ್ಟ್ ಇತ್ತು. ಅಲ್ಲಿಂದ ಹೊರಗೆ ಬರ್ತೀರಾ ನೀವು? ಅಂದರೆ ಬೆಂಗಳೂರಿನ ಪಟ್ಟಣಗಳಿಗೆ ಹೋಗಬಾರ್ದು. ಇವಾಗ ನೋಡಿ, ಕರ್ನಾಟಕದಲ್ಲಿ ಏನಾಗುತ್ತೆ, ನೀವು ಸಿನಿಮಾ ರಂಗದಲ್ಲಿ ತೊಗೊಂಡಾಗೇನೆ ನಿಮಗೆ ದಕ್ಷಿಣ ಕನ್ನಡದವರು, ಉತ್ತರ ಕನ್ನಡದವರು ಬರೀ ಕಮಿಡಿಯನ್ಸ್ ಆಗಿದ್ರು. ಈಗ ಅಲ್ಲಿಂದ ಒಂದಷ್ಟು ನಿರ್ದೇಶಕರು ಕಥೆಗಳು ಬರಕ್ಕೆ ಶುರು ಆಯ್ತದಲ್ಲ. ಇದು ಬರೀ ಒಂದು ಸಿಟಿ ಸೆಂಟ್ರಲ್ ಆಗಬಾರ್ದು. ಇದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋ ಮಕ್ಕಳಲ್ಲೂ ಪ್ರತಿಭೆಗಳಿದೆ ಅಂತ ಆಗ್ಬೇಕು. ಅದೊಂದು ಕಾವುಗೂಡು ಆಗ್ಬೇಕು. ಇದು ಅದು ಸಿಟಿಯೊಳಗಾದ್ರೆ ಆಗಲ್ಲ. ಕರೆಕ್ಟ್ ಸರ್. ಒಂದು ಏಕಾಂತ ಬೇಕಾಗತ್ತೆ, ಒಂದು ಪ್ರಶಾಂತತೆ ಬೇಕಾಗತ್ತೆ. ಈ ಕಾವುಗೂಡಿನ ಮತ್ತೆ ಬೇರೆ ದೇಶಗಳು ಏನು ಸರ್? ಈಗ ನಿಮ್ಗೆ 1 ವರ್ಷ ಯಶಸ್ವಿ ಆಯ್ತು. ಯಶಸ್ವಿ ನಂತರ ಇನ್ನೂ ಒಂದಿಷ್ಟು ಮಜಲುಗಳಿರುತ್ತೆ. ನೋಡಿ, ಇವಾಗ ಈ 1 ವರ್ಷಗಳದಷ್ಟಲ್ಲದೆ ಇವಾಗ ನಮಗೆ ರೀಸೆಂಟ್ ಆಗಿ ಇಲ್ಲೊಂದು ವರ್ಕ್ಶಾಪ್ ನಡೀತು. ಆಡಾ ಅಂತ ರಷ್ಯಾದಿಂದ, ಸೋಫಿಯಾ ಅಂತ ಜರ್ಮನಿಯಿಂದ, ಫಿನ್ಲೆಂಡ್ ಇಂದ, ನೈಜೀರಿಯಾ, ಪ್ರಪಂಚದಲ್ಲಿ ರಂಗಭೂಮಿ ಏನ್ ನಡೀತಾ ಇದೆ. ಅಲ್ಲೊಂದು ಡಾಕ್ಯುಮೆಂಟರಿ ಥಿಯೇಟರ್ ಅಂತ ಒಂದು ನಡೀತಾ ಇದೆ. ಬೇರೆ ಬೇರೆ ಇಲ್ಲಿಯ ಯಂಗ್ಸ್ಟರ್ಸ್ ಗಳಿಗೆ ಆ ಎಕ್ಸ್ಪೋಜರ್ ಇಲ್ಲ. ಅದು ಅವ್ರು ಬಂದು ಅವ್ರು ನಿರ್ದಿಷ್ಟ ನಮ್ಗೊಂದು ವಾರ ಕೊಡ್ತೀರಾ ಇಲ್ಲಿ, ನಾವೊಂದೇನೋ ವರ್ಕ್ಶಾಪ್ ಮಾಡ್ಕೋಬೇಕು ಅಂತ. ಸರಿ, ನಾವು ಕೊಡ್ತೀವಿ, ನಾವು ಬಾಡಿಗೆ ಕೊಡಲ್ಲ, ಬಟ್ ನೀವು ನಮ್ಮ ಮಕ್ಕಳಿಗೆ ಏನು ಕಲಿಸ್ಕೊಡ್ತೀರಿ? ಇವಾಗ ಹರಿಯಾಣದಿಂದ ಒಂದು ಇಂಪಾರ್ಟೆಂಟ್ ಸವಿತಾ ರಾಣಿ ಅಂತ ಒಬ್ರು ಬಂದಿದ್ದಾರೆ. ಶಿ ಇಸ್ ವೆರಿ ಫೇಮಸ್ ಫಾರ್ ಒನ್ ವುಮೆನ್ ಶೋಸ್. ಜ್ಯೋತಿ ಡೋಗ್ರಾ ಅಂತ ಒಬ್ರು ಈಗ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 1 ತಿಂಗಳ ಕಾಲ ಭಾರತ ದೇಶದ ಬೇರೆ ಬೇರೆ 8 ಜನ ನಟರು ಬಂದು ಇಲ್ಲಿ 1 ತಿಂಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸ್ಪೇಸ್ ಅನ್ನ ಕೊಡ್ತಾ ಆಗಸ್ಟ್ನಲ್ಲಿ 6 ದಿನದ ಒಂದು 10 ಇಂಪಾರ್ಟೆಂಟ್ ಆಕ್ಟರ್ಸ್, ರಂಗಭೂಮಿ ಆಕ್ಟರ್ಸ್ ಗಳನ್ನ ಕರೆಸಿ ಅವ್ರಿಗೊಂದು ವರ್ಕ್ಶಾಪ್ ಮಾಡ್ತಾ ಇದ್ವಿ. ಅಂದ್ರೆ ಒಬ್ಬ ನಟನೆ ಅವನ ಜೀವನದ ಒಂದು ಕಥೆಯನ್ನ ಬರೀದು ಆಕ್ಟ್ ಮಾಡಿ ಪರ್ಫಾರ್ಮ್ ಮಾಡ್ಬೋದು, ಅದೇ ಮಾಡ್ಬೋದು. ಆ ಥರದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ತರ ಏನೇನೋ ಹಮ್ಕೊಳ್ತಾ ನಡೀತಾ ಹೋಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ನೀನಸಮ ತಿರುಗಾಟ ಇದೆ, ಸೊ ಅದೇ ರೀತಿಯ ನಿರ್ಗಂಧಿಸಿದ್ದು ಆಗ್ತದೆ. ನಾವು ನಾಟಕಗಳು ಇವಾಗ ಮಂಟೆಸ್ವಾಮಿ ಇವತ್ತು ಸಂಜೆ ಶೋ ಇದೆ, ನೋಡ್ಲೇಬೇಕು ನೀವು ಅದನ್ನ. ಖಂಡಿತ ಸರ್. ನಮ್ಮ 7 ನಾಟಕಗಳಿವೆ. ಇವಾಗ 2 ಕಡೆ 2 ಫೆಸ್ಟಿವಲ್ ಮಾಡಿದ್ವಿ. ಈಗ ನಾಟಕಗಳೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಇವಾಗ ಏನ್ ಮಾಡಿದ್ವಿ, 2 ಫೆಸ್ಟಿವಲ್ ನಲ್ಲಿ ಮಾಡಿರೋ 6 ನಿರ್ದೇಶಕರ 6 ತಂಡಗಳಿಗೆ ನಿರ್ದಿಗಂತ ಒಂದಷ್ಟು ನಾಟಕ ರಚನೆಗೆ ಮತ್ತು ಮಾಡೋದಕ್ಕೆ ಬೇಕಾದ ಅವರ ಸಂಬಳಗೆ 4 ಲಕ್ಷ ಕೊಟ್ವಿ. ನಾಟಕ ರೆಡಿ ಆಯ್ತಲ್ಲ, ಈಗ ನಾಟಕ ಅವ್ರದ್ದು, ನಿರ್ದಿಗಂತ ಡಸಂಟ್ ಓನ್ ಇಟ್. ಅವ್ರು ಬೇರೆ ಬೇರೆ ಕಡೆ ಶೋ ಮಾಡ್ಕೊಂಡು ದುಡ್ಕೊಂಡು, ಸೊ ಅವ್ರಿಗೆ ಪಾಪ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸೊ ಆ ಕೆಲಸ ನಡೀತಾ ಇದೆ. ಅದಲ್ಲದೆ ಇವಾಗ ಶಶಿಧರ್ ಅಡಪ ಬಂದಿದ್ದಾರೆ. ರಂಗಭೂಮಿಯ ಬ್ಯಾಕ್ ಸ್ಟೇಜ್ ಬಗ್ಗೆ ಪುಸ್ತಕಗಳಿಲ್ಲ. ಸೊ ಅದಕ್ಕೆ ಇವಾಗ ಈ 1 ವರ್ಷಗಳ ಕಾಲ ಅವರು ದೇಶದ ಬೇರೆ ಬೇರೆ ಆರ್ಟ್ ಡೈರೆಕ್ಟರ್ಗಳು ಕೂತ್ಕೊಂಡು ಇವತ್ತಿನ ರಿಸರ್ಚ್ ಮಾಡಿ ಒಂದು ಪುಸ್ತಕವನ್ನು ಹೊರಗೆ ತರ್ತಾ ಇದ್ದೀವಿ. KYN ಅವರ ಅಧ್ಯಕ್ಷತೆಯಲ್ಲಿ ಒಂದಷ್ಟು ಜನ ವಿಮರ್ಶಕರು ಸೇರಿ ವಿಮರ್ಶನೆಯ ಪರಿಭಾಷೆ ಬದಲಾಗಬೇಕಾಗಿದೆ. ಅದ್ರ ಬಗ್ಗೆ ಒಂದು ಪುಸ್ತಕವನ್ನು ರಿಸರ್ಚ್ ವರ್ಕ್ ನಡೀತಾ, ಆ ಥರದ ರಿಸರ್ಚ್ ವರ್ಕ್ಗಳು ಕೂಡ ನಡೀತಾ ಇದೆ. ಸರ್, ಇದನ್ನೆಲ್ಲ ನೋಡಿದ್ರೆ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಕುತೂಹಲ ಇದೆ. ಅದನ್ನ ಹೇಗೆ ಡಿಸೈನ್ ಮಾಡಿರ್ಬೋದು ಅಂತ ನಿಮ್ಮ ಕೈಯಾರೆ ಒಂದಿಷ್ಟು ಡಿಸೈನ್ ವೀಕ್ಷಣೆ ಮಾಡಬಹುದು ಸರ್. ದಯವಿಟ್ಟು ನೋಡಿ, ಇದು ಒಂದು ಸ್ಪೇಸ್ ಆಗ್ಬೇಕು. ಅಂದ್ರೆ ಇಲ್ಲಿ ಪೊಯೆಟ್ರಿ ಅಂದ್ರೆ ಒಂದು ರಂಗಭೂಮಿ ಅಂದ ತಕ್ಷಣ ಯಾವಾಗ್ಲೂ ಥಿಯೇಟರ್ ಆಗಿರ್ಬೇಕು, ಪ್ರಕೃತಿ ಕಾಣಿಸ್ಬೇಕು. ಸೊ ಇಲ್ಲಿ ನಮಗೆ ಒಂದು ಲೈಬ್ರರಿ ಅಂದ್ರೆ ಹಿಂಗಿರುತ್ತೆ. ಒಂದು ಲೈಬ್ರರಿ, ಇಲ್ಲಿ ಪ್ರಕೃತಿಯ ಮಧ್ಯೆ ಕೂತ್ಕೊಂಡು ಓದುವಂತ ಕೆಲಸ ನಡೀತಾ ಇರ್ತದೆ. ಆರ್ಟಿಸ್ಟ್ಗಳು ಪೇಂಟಿಂಗ್ ಮಾಡ್ತಿರ್ತಾರೆ. ಕೆಲವು ಕ್ಲಾಸ್ಗಳನ್ನ ಇಲ್ಲಿ ನಡೆಸ್ತೀವಿ. ಅಲ್ಲಿ ಸ್ಟೇಜ್ ಆಗುತ್ತೆ, ಇಲ್ಲಿ ರಂಗ ತರಬೇತಿ ನಡೆಯುತ್ತೆ. ಮಾರ್ನಿಂಗ್ ಯೋಗ ನಡೆಯುತ್ತೆ. ಇಲ್ಲಿ ಒಂದು ಪ್ಲೇಸು ಮಲ್ಟಿ ಆಗ್ಬೇಕು ಮತ್ತು ಅವ್ರವ್ರ ಏಕಾಂತ ಕೂತ್ಕೊಳ್ಳೋ ಸ್ಥಳ ಇರ್ಬೇಕು. ಪೊಯಿಟ್ರಿ ರೀಡಿಂಗ್ ಆಗ್ಬೇಕು. ಆತರ ಹಿಂಗೆ ಪ್ಲಾನ್. ಆಮೇಲೆ ಇಲ್ಲಿ ಬರೋರು ಬರೀ ರಂಗಭೂಮಿ ಕೆಲಸ ಮಾಡಲ್ಲ, ಅವ್ರ ತೋಟದ ಕೆಲಸ ಮಾಡ್ತಾರೆ, ಅವರೇ ಕ್ಲೀನ್ ಮಾಡ್ತಾರೆ. ಸೊ ನಾವು ನಮ್ಮ ಕೆಲಸವನ್ನ ನಾವೇ ಮಾಡ್ಕೋಬೇಕು. ನಮ್ಮ ರೂಮ್ಗಳನ್ನ ನಾವು ಸ್ವಚ್ಛ ಇಟ್ಕೋಬೇಕು, ನಮ್ಮ ಪರಿಸರ, ನಮ್ಮ ತರಕಾರಿಗಳನ್ನ ನಾವು ಬೆಳ್ಕೋಬೇಕು. ಸೊ ಬೆಳಿಗ್ಗೆ 6-6:30 ಹೇಳ್ತಾರೆ, 1-2 ಗಂಟೆ ಶ್ರಮದಾನ ಮಾಡ್ತಾರೆ, ತಿಂಡಿ ತಿಂತಾರೆ, ರಿಹರ್ಸಲ್ಸ್ ಮಾಡ್ತಾರೆ, ಮಧ್ಯಾಹ್ನ ನಿದ್ದೆ ಮಾಡ್ತಾರೆ, 4 ಗಂಟೆಗೆ ಹೇಳ್ತಾರೆ, ಬೇರೊಂದಷ್ಟು ಕೆಲಸ ಮಾಡ್ತಾರೆ, ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ.